ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರೇ, ಬಹುಶಃ ನೀವು ದೆಹಲಿಯಲ್ಲೇ ಇರ್ಬೋದು, ಈ ಎಲ್ಲ ಸಂಗತಿಗಳನ್ನ ಹತ್ತಿರದಿಂದ ನೋಡ್ತಾ ಇದ್ದೀರಾ. ಬಟ್ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಅನ್ಸ್ತಾ ಇದೆ ಇದು ಅಂತ ಹೇಳ್ಕೊಂಡು? ನೋಡಿ, ಮೊದಲನೇದಾಗಿ ನಾನು ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತೇನೆ. ಹೇಳಿ ಸರ್. ನೀಟ್ ಬರೆಯುವಂತ ಪ್ರತಿಯೊಬ್ಬ ಪ್ರಾಮಾಣಿಕ ವಿದ್ಯಾರ್ಥಿಯ ಭವಿಷ್ಯನ ರಕ್ಷಿಸುವಂತದ್ದು ಕೇಂದ್ರ ಸರ್ಕಾರದ ಮೊದಲನೇ ಆದ್ಯತೆ ನಮ್ದು. ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆದಿದ್ರೆ ತಪ್ಪಿತಸ್ಥರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಬೇಕೆ ಬಿಟ್ರೆ ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಆದ್ರೆ ಕಳೆದ ಕೆಲವು ದಿನಗಳಿಂದ ಕೆಲವು ವಿದ್ಯಾರ್ಥಿಗಳ ನೋವು ಮತ್ತು ಆತಂಕನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಿಜವಾಗಿಯೂ ಕೂಡ ಯಾವ್ದಾದ್ರೂ ಸಂಘಟಿತ ಟೂಲ್ ಕಿಟ್ ಅಥವಾ ರಾಜಕೀಯ ಅಜೆಂಡಾದ ಮೂಲಕ ಈ ಪ್ರತಿಭಟನೆಗಳನ್ನ ದಿಕ್ತಪ್ಪಿಸುವಂತ ಪ್ರಯತ್ನ ನಡೀತಾ ಇದ್ರೆ ಅದನ್ನು ದೇಶದ ಮುಂದೆ ತರಬೇಕು. ನೋಡಿ, ವಿದ್ಯಾರ್ಥಿಗಳು ಯಾರ ರಾಜಕೀಯದ ಸಾಧನ ಕೂಡ ಆಗಬಾರ್ದು. ನಿನ್ನೆ ನಾನು ನೋಡಿದೆ, ದೆಹಲಿಯಲ್ಲಿ ನಡೆದ ಪ್ರತಿಭಟನೆಗಳ ವಿಷಯದಲ್ಲಿ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬರ ಹಕ್ಕು ಇದೆ ಸಂವಿಧಾನದಲ್ಲಿ. ಆದರೆ ಕಾನೂನಿನ ಸುವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಈಗ ಸಾರಿ ಡಾಕ್ಟರ್ ಕೆ ಸುಧಾಕರ್ ಅವರೇ, ಅಂದ್ರೆ ಹೌದು, ಶಾಂತಿಯುತವಾಗೇ ನಡೀತಾ ಇತ್ತು. ವಾಂಗ್ಚುಕ್ 20-21 ದಿವಸದಿಂದ ಅವರು ಉಪವಾಸದಲ್ಲಿದ್ರು, ಇನ್ನು ಉಳಿದವರು ಉಪವಾಸ ಮಾಡ್ತಿದ್ರು ಅನಂತರ. ಬಟ್ ಏನ್ ರೆಸ್ಪಾನ್ಸ್ ಸಿಕ್ತು ಡಾಕ್ಟರ್ ಕೆ ಸುಧಾಕರ್ ಅವರೇ? ನಿನ್ನೆ ಅವ್ರ ಸಂಸತ್ ಭವನ ತನಕ ಬರುವಂತ ಸನ್ನಿವೇಶ ಕ್ರಿಯೇಟ್ ಮಾಡಿದವ್ರು ಯಾರು? ಯಾಕಂತಾರೆ ಅವ್ರಿಗೊಂದು ಈಗ 1-1.5 ತಿಂಗಳಾಯ್ತು, ಪ್ರಧಾನಿ ಕೂಡ ಆ ವಿಚಾರವಾಗಿ ಮಾತಾಡಿಲ್ಲ, ಧರ್ಮೇಂದ್ರ ಪ್ರಧಾನ್ ಆ ವಿಚಾರವಾಗಿ ಮಾತಾಡಿಲ್ಲ. ಹೌದು, ನೀವು ಹೇಳಿದ್ರಿ ಅರೆಸ್ಟ್ ಮಾಡಿದೀವಿ ಮತ್ತೊಂದು ಅಂತ, ಅಷ್ಟಕ್ಕೆ ಸಾಕ? ಇದಕ್ಕೆ ಅಕೌಂಟಬಿಲಿಟಿ ಯಾರು? ಈಗ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಲೀಕ್ ಈಗ ಸುಮಾರು 7-8 ವರ್ಷದಿಂದ 10 ಬಾರಿ ಆಗಿದೆ. ಬೇರೆ ಬೇರೆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ, CBSEಗೆ ಸಂಬಂಧಪಟ್ಟಾಗಿನ ವ್ಯಾಲ್ಯೂಯೇಷನ್ ಸಮಸ್ಯೆ ಆಗಿದೆ. ಇದಕ್ಕೆಲ್ಲ ಆನ್ಸರ್ ಯಾರು ಕೊಡಬೇಕು? ಅಕೌಂಟಬಿಲಿಟಿ ಯಾರು? ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ರಲ್ಲಿ ಅಂಥದ್ದೇನ್ ತಪ್ಪಿದೆ ಅನ್ನುವಂಥದ್ದು ನಿಮ್ ಗಮನಕ್ಕೆ ಬರ್ತಾ ಇರೋದು ಸುಧಾಕರ್ ಅವರೇ? ಪೇಪರ್ಸ್ ಲೀಕ್ ಆಗ್ತಾ ಇರೋದು ನಿಜವಾಗಿಯೂ ಕೂಡ ನಮ್ಮೆಲ್ರಿಗೂ ಕೂಡ ನೋವಿದೆ. ಆದ್ರೆ ಇದು ಮೊದಲನೇ ಬಾರಿ ಅಲ್ಲಲ್ಲ ಇತಿಹಾಸದಲ್ಲಿ ಆಗ್ತಾ ಇರುವಂತದ್ದು. ಅನೇಕ ಬಾರಿ ಅನೇಕ ರಾಜ್ಯಗಳಲ್ಲಿ ಈ ಹಿಂದೆ ಕೂಡ ಆಗಿದೆ. ಆದ್ರೆ ಮಾಡದವ್ರ ಮೇಲೆ ಕ್ರಮ ಆಗ್ಬೇಕೆ ಬಿಟ್ರೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದು ಅದನ್ನ ಮಾಡ್ಬೇಕು ನಾವು. ಅದನ್ನು ಬಿಟ್ಟು ಅದನ್ನ ಶುಡ್ ನಾಟ್ ಬಿಕಮ್ ಎ ಪೊಲಿಟಿಕಲ್ ಕಿಟ್, ಪೊಲಿಟಿಕಲ್ ಟೂಲ್ ಅಲ್ಲ. ಇದಕ್ಕೆ ಸಮಸ್ಯೆನ ನೀವು ಪರಿಹಾರ ಹುಡುಕ್ಬೇಕು. ಪರಿಹಾರ ಏನು? ತಂತ್ರಜ್ಞಾನ ಇದೆ ಇವತ್ತು. ಆ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಎಷ್ಟು ಪಾರದರ್ಶಕವಾಗಿ ಯಾವುದೇ ರೀತಿಯಲ್ಲಿ ಮುಂದೆ ಎಕ್ಸಾಮ್ ನಲ್ಲಿ ಲೀಕ್ ಆಗಬಾರ್ದು, ಎಕ್ಸಾಮ್ ಪೇಪರ್ ಲೀಕ್ ಆಗಬಾರ್ದು, ಅದನ್ನ ನಾವು ನೋಡ್ಕೋಬೇಕು. ಅದಕ್ಕೆ ಯಾರಾದರೂ ರಚನಾತ್ಮಕವಾದಂತ ಸಲಹೆಗಳನ್ನ ಕೊಡ್ತಾ ಇದ್ದಾರ? ಸದನ ನಡೀತಾ ಇದೆ ನಿನ್ನೆಯಿಂದ, 1 ಗಂಟೆ 10 ನಿಮಿಷ ಸದನ ಕಲಾಪ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರ ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ? ಇಲ್ಲ, ಅವ್ರಿಗೆ ಬೇಕಾಗಿಲ್ಲ, ಸಲಹೆ ಕೊಡೋದು ಬೇಕಾಗಿಲ್ಲ. ರಚನಾತ್ಮಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಇಂತ ಒಂದು ಪವಿತ್ರವಾಗಿರ್ತಕ್ಕಂಥ ಸದನದಲ್ಲಿ ಚಕಾರ ಎತ್ತೋದಿಲ್ಲ. ರಸ್ತೆ ಬದಿಯಲ್ಲಿ ಈ ತರ ಗಲಾಟೆ ಮಾಡಿಸೋದು. ಸ್ಟೂಡೆಂಟ್ಸ್ ಇದ್ರು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ವಿದ್ಯಾರ್ಥಿಗಳ ಜೊತೆ ಕೆಲವು ಜನರು, ಬೇರೆ ಜನ ಕೂಡ ಇದ್ರು, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೂಡ ಇದ್ರು ಅಂತ ನಮ್ಮ ಮಾಹಿತಿ ಇದೆ. ಅಲ್ಲ, ಈಗ ಹೌದು, ಅವರೆಲ್ಲ ಬಂದು ಸೇರೋದಕ್ಕೆ ಕಾಂಗ್ರೆಸ್ ಪಕ್ಷ ಪೊಲಿಟಿಕಲ್ ಟೂಲ್ ಮತ್ತೊಂದು ಹೇಳಿದ್ರಲ್ಲ ಸುಧಾಕರ್ ಅವರೇ, ಅದಕ್ಕೆ ಇನ್ ಕೇಸ್ ಇಫ್ ಇಟ್ ಇಸ್ ದೇರ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು? ಇದೇ ನಿಮ್ ಮೌನ ಅಲ್ವಾ? ಇದೇ ನಿಮ್ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನ್ ರೆಸ್ಪಾಂಡ್ ಮಾಡಿದೆ ಅದನ್ನ ಹೇಳಿ ಸುಧಾಕರ್ ಅವರೇ. ಏನ್ 1.5 ತಿಂಗಳಲ್ಲಿ ಪ್ರಧಾನಿ ಇವತ್ತು ಮಾತನಾಡಿರೋದು ಬಿಟ್ರೆ ಈ ವಿಚಾರವಾಗಿ ಏನ್ ರೆಸ್ಪಾಂಡ್ ಮಾಡಿದ್ದಾರೆ ನೀವೇ ಹೇಳಿ ಸುಧಾಕರ್ ಅವರೇ. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಈ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು ಅನ್ನೋದು ದೇಶದ ಮುಂದೆ ಜನರಿಗೆ ಗೊತ್ತಾಗುತ್ತೆ. ಇರ್ಲಿ, ಆಂಟಿ ಸೊಸೈಟಿ ಎಲಿಮೆಂಟ್ಸ್ ಬಂದಿದೆ ಅಂತಾನೆ ಅನ್ಕೊಳ್ಳೋಣ ಸುಧಾಕರ್ ಅವರೇ. ಬಟ್ ಇಲ್ಲಿ ಕೇಳ್ತಾ ಇರೋದು ಕೇಂದ್ರದ ಕಡೆಯಿಂದ ಏನ್ ರೆಸ್ಪಾಂಡ್, ಇಲ್ಲಿ ತನಕ ಬಂದಿರೋ ಒಂದು ಚಿಕ್ಕ ರೆಸ್ಪಾಂಡ್ ನೀವು ಹೇಳಿ ಸುಧಾಕರ್ ಅವರೇ, ಏನ್ ಬಂದಿದೆ ಇಲ್ಲಿ ತನಕ? ಹೌದ್ರಿ, ಇಮಿಡಿಯೇಟ್ ಆಗಿ ನಾವು ಇವಾಗ ಮತ್ತೆ ಅದನ್ನ ಎಕ್ಸಾಮಿನೇಷನ್ ಮಾಡಿದೀವಿ, ಪಾರದರ್ಶಕವಾಗಿ ಮಾಡಿದೀವಿ. ಎಲ್ಲಿ ಕೂಡ ಯಾರಿಗೂ ಯಾವುದೇ ರೀತಿಯಲ್ಲಿ ಒಂದ್ ಕಡೆ ಅನ್ಯಾಯ ಆಗಿಲ್ಲ. ಏನ್ ಕ್ರಮ ಆಗಿದೆ ಸುಧಾಕರ್ ಅವರೇ?
ಯಾವುದು NTA ಇದ್ದಂತವ್ರ ಮೇಲೆ ಏನ್ ಕ್ರಮ ಆಗಿದೆ? ಇಲ್ಲ ನೋಡಿ, ತಪ್ಪಿತಸ್ಥರ ವಿರುದ್ಧ ಇವತ್ತು ಕೂಡ NDA ಸಭೆಯಲ್ಲಿ ಪ್ರಧಾನಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಯಾರು ಎಷ್ಟೇ ಪ್ರಭಾವಿಗಳಾಗ್ಲಿ, ಎಷ್ಟು ದೊಡ್ಡ ಅಧಿಕಾರಿಗಳಾಗಿರ್ಲಿ, ಯಾರೇ ಶಾಮೀಲಾಗಿರ್ಲಿ ಈ ಅಕ್ರಮದಲ್ಲಿ, ಅವ್ರನ್ನ ರಕ್ಷಣೆ ಮಾಡುವಂತದ್ದಿಲ್ಲ. ಅವ್ರಿಗೆ ಕಠಿಣವಾಗಿರ್ತಕ್ಕಂತ ಒಂದು ಕಾನೂನನ್ನ ತಂದು ಅವ್ರಿಗೆ 100% ಅವ್ರಿಗೆ ಶಿಕ್ಷೆ ವಿಧಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಇವತ್ತು. ಪ್ರಧಾನಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು NDA ಮೀಟ್ ಕರೆದಿದ್ರು ಬೆಳಿಗ್ಗೆ. ಬಟ್ ಡಾಕ್ಟರ್ ಕೆ ಸುಧಾಕರ್ ಅವರೇ, ಥ್ಯಾಂಕ್ ಯು. ಬಟ್ ಒಂದು ವಿಚಾರ ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಇವತ್ತು ಮೋದಿ ಅವರು, ಅದ್ರಲ್ಲಿ ನೋ ಡೌಟ್. ಬಟ್ ಬಹಳ ತಡವಾಗಿ ಹೇಳಿದ್ದಾರೆ, ಬಹಳ ತಡವಾಗಿ ಹೇಳಿದರೆ ಬಹುಶಃ ಈಗ ಕೇಂದ್ರ ಅಥವಾ ಮೋದಿ ಅವರ ಮಾತನ್ನ ನಂಬೋ ಹಂತದಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಇಲ್ಲ. ಯಾಕಂದ್ರೆ ಇಷ್ಟು ದಿನಗಳ ಮೌನ ಅವರನ್ನ ಆ ಸಿಟ್ಟಿಗೆ ಈಗ ಪ್ರಚೋದಿಸಿದೆ. ಇದೇ ಈಗ ಒಂದು ಸಮಸ್ಯೆಗೆ ಕಾರಣ ಆಗಿರೋದು. ಥ್ಯಾಂಕ್ ಯು ಸುಧಾಕರ್ ಅವರೇ, TV9 ಜೊತೆ ಮಾತನಾಡಿದ್ದೀವಿ. लोग मसीह के बसों में चढ़ा रहे हैं, ये तानाशाही